ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಕೂದಲು ಉದುರೋದೆಲ್ಲ ಕಡಿಮೆ ಆಗಿ ನಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಕಪ್ಪಗೆ ಬೆಳೆಯೋದಕ್ಕೆ ಯಾವುದಾದ್ರೂ ಒಂದು ಹೇರ್ ಪ್ಯಾಕನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮೆಲ್ಲರಿಗೂ ಸ್ವತಃ ನಾನು ಪ್ರತಿ ವಾರ ಹಚ್ಚುವಂತಹ ಒಂದು ಹೇರ್ ಪ್ಯಾಕನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಒಂದೇ ಒಂದು ವಾರ ಹಚ್ಚಿ ನೋಡಿ, ನೀವೇ ಬಂದು ನನಗೆ ಹೇಳ್ತೀರಾ ನಮ್ಮ ಕೂದಲು ಉದುರೋದು ತುಂಬ ಕಡಿಮೆ ಆಗಿದೆ ಅಂತ. ಅಷ್ಟು ಎಫೆಕ್ಟಿವ್ ಆಗಿದೆ ಈ ರೆಮಿಡಿ. ಫ್ರೆಂಡ್ಸ್, ಇದನ್ನು ಮಾಡೋದಕ್ಕೆ ನಿಮಗೆ ಮೆಂತ್ಯದ ಕಾಳಿನ ಪುಡಿ ಬೇಕಾಗುತ್ತೆ. ಸಾಮಾನ್ಯವಾಗಿ ನಮ್ಮೆಲ್ಲರ ಮನೆಯಲ್ಲೂ ಮೆಂತ್ಯದ ಕಾಳು ಇದ್ದೇ ಇರುತ್ತಲ್ವಾ. ಏನು ಮಾಡಿ ಅಂದರೆ 3-4 ಚಮಚದಷ್ಟು ಮೆಂತ್ಯದ ಕಾಳನ್ನು ಒಂದು ಇಡೀ ರಾತ್ರಿ ನೆನೆಸಿಟ್ಕೊಳ್ಳಿ. ನೋಡ್ತಿದ್ದೀರಲ್ವಾ, ಆ ಥರ ನೆನೆಸಿಟ್ಕೊಳ್ಳಿ. ನಂತರ ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಪುಡಿ ಅನ್ನೋದು ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ, ಆಯಿತಾ. ಸೊ ಅದನ್ನು ಬೇಕಾಗತ್ತೆ. ಅದಾದಮೇಲೆ ನಾನಿಲ್ಲಿ ಪತಂಜಲಿಯವರ ಹರ್ಬಲ್ ಮೆಹಂದಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಯಾಕೆ ಇದನ್ನೇ ಉಪಯೋಗಿಸ್ತಾ ಇದ್ದೀನಿ ಅಂದರೆ ಇದರಲ್ಲಿ ಶೀಕಾಕಾಯಿ ಪುಡಿ ಇದೆ, ಭೃಂಗರಾಜದ ಪುಡಿ ಇದೆ, ಮತ್ತು ಮೆಂತ್ಯದ ಪುಡಿ ಎಲ್ಲದೂ ಕೂಡ ಮಿಕ್ಸ್ ಮಾಡಿರೋದ್ರಿಂದ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಮೊಸರು ಬೇಕಾಗತ್ತೆ, ಕೊಬ್ಬರಿ ಎಣ್ಣೆ ತಪ್ಪಿದ್ರೆ ಹರಳೆಣ್ಣೆ ಬೇಕಾಗತ್ತೆ, ಆಯಿತಾ. ಇಲ್ಲಿ ನಾನು ತೋರಿಸ್ತಿರುವ ಮೆಂತ್ಯಕಾಳು ನೆನೆಸಿಟ್ಕೊಂಡಿದ್ದೀರಲ್ಲ, ಅದನ್ನು ಎಷ್ಟು ಸ್ಮೂತ್ ಆಗುತ್ತೆ ಅಷ್ಟು ಸ್ಮೂತ್ ಪೇಸ್ಟಾಗಿ ರುಬ್ಕೊಬೇಕು. ಫ್ರೆಂಡ್ಸ್, ನೆಕ್ಸ್ಟ್ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾನು ಮುಂದೆ ಎಷ್ಟೊಂದು ಒಳ್ಳೆ ವಿಡಿಯೋ ಹಾಕ್ತಿರ್ತೀನಿ, ಯಾವುದೂ ನಿಮಗೆ ಮಿಸ್ ಆಗೋದಿಲ್ಲ. ಫ್ರೆಂಡ್ಸ್, ನೋಡಿದ್ರಲ್ವಾ ನಾನು ಎಷ್ಟೊಂದು ಚೆನ್ನಾಗಿ ಸ್ಮೂತ್ ಪೇಸ್ಟಾಗಿ ರುಬ್ಕೊಂಡ್ಬಂದಿದ್ದೀನಿ ಅಂತ. ಇದನ್ನು ರುಬ್ಬುವಾಗ ನೀವು ಬೇರೆ ನೀರು ಹಾಕಿ ರುಬ್ಬೋ ಅವಶ್ಯಕತೆ ಇಲ್ಲ. ನೀವು ಅದಕ್ಕೆ ನೆನೆಸಿಟ್ಟಿರೋ ನೀರಿರುತ್ತಲ್ವ ಅದನ್ನೇ ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲಿ ನಾನು 1 ಚಮಚದಷ್ಟು ಬೆಟ್ಟದ ನೆಲ್ಲಿಕಾಯಿ ಪುಡಿಯನ್ನು ಹಾಕ್ಕೊಬೇಕು. ಫ್ರೆಂಡ್ಸ್, ಬೆಟ್ಟದ ನೆಲ್ಲಿಕಾಯಿ ಪುಡಿ ನಮ್ಮ ಕೂದಲು ಉದುರೋದನ್ನು ತಪ್ಪಿಸೋದ್ರಲ್ಲಿ ನಂಬರ್ 1 ಇಂಗ್ರೀಡಿಯೆಂಟ್ ಅಂತ ಹೇಳ್ತೀನಿ. ಅದಾದಮೇಲೆ ನಾನಿಲ್ಲಿ ಹರ್ಬಲ್ ಮೆಹಂದಿ ಪುಡಿಯನ್ನು ಹಾಕ್ಕೋತಿದ್ದೀನಿ. 1-1.5 ಚಮಚದಷ್ಟು ಹಾಕ್ಕೊಳ್ಳಿ. ಇದು ಹರ್ಬಲ್ ಮೆಹಂದಿ ಹಾಕ್ಕೊಳ್ತಿರೋ ಉದ್ದೇಶ ಏನು ಅಂದರೆ ಅದು ನಮ್ಮ ಕೂದಲು ಸಿಲ್ಕಿ ಆಗೋದಕ್ಕೆ, ಸಾಫ್ಟ್ ಆಗೋದಕ್ಕೆ ಮತ್ತು ತುಂಬಾ ಶೈನ್ ಆಗೋದಕ್ಕೆ ಅದು ಕಾರಣ ಆಗುತ್ತೆ. ಅದಕ್ಕೋಸ್ಕರ ಮೊಸರು ಹಾಕ್ಕೊಳ್ತಿರೋ ಉದ್ದೇಶನೂ ಕೂಡ ಅದೇನೆ, ತುಂಬ ಸ್ಮೂತ್ ಆಗಲಿ ಅಂತ. ಅದಾದಮೇಲೆ ನಮ್ಮ ಕೂದಲು ಮಾಯ್ಶ್ಚರೈಸ್ ಆಗಲಿ, ಡ್ರೈನೆಸ್ ಎಲ್ಲ ಹೊರಟೋಗಿ, ಫಿಝಿನೆಸ್ ಎಲ್ಲ ಹೊರಟೋಗ್ಲಿ ಅಂದ್ಬಿಟ್ಟು ನಾನಿಲ್ಲಿ 1 ಸ್ಪೂನಷ್ಟು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಆಯ್ತಲ್ವಾ. ಹರಳೆಣ್ಣೆ ಇಲ್ಲಾಂದರೆ ಕೊಬ್ಬರಿ ಎಣ್ಣೆನೂ ಹಾಕೋಬೋದು. ಅದಾದಮೇಲೆ ನೀವು ನೆನೆಸಿಟ್ಟಿರೋ ನೀರಿದೆಯಲ್ಲ, ಆ ಓವರ್ ನೈಟ್ ನೆನೆಸಿರ್ತೀರಲ್ವ, ಅದು ಮೆಂತ್ಯದ ಕಾಳದ ಔಷಧಿ ಗುಣ ಎಲ್ಲ ಆ ನೀರೊಳಗಡೆ ಬಿಟ್ಕೊಂಡಿರುತ್ತೆ. ಅದೇ ನೀರನ್ನು ನೀವು ಹಾಕ್ಕೊಂಡು ಇದನ್ನು ಎಷ್ಟು ಸ್ಮೂತ್ ಪೇಸ್ಟ್ ಅಂದರೆ ಅಷ್ಟು ಸ್ಮೂತಾಗಿ ನೀವು ಮಿಕ್ಸ್ ಮಾಡ್ಕೊಬೇಕು. ಗಂಟಾಗಿದ್ದರೆ ಅದು ನಾವು ಹಚ್ಚುವಾಗ ತುಂಬ ಚೆನ್ನಾಗಿ ಹಚ್ಚೋದಕ್ಕಾಗೋಲ್ಲ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಇದೊಂದು ಸ್ವಲ್ಪ ತೆಳ್ಳಗಿದೆ ಆಗ್ತಾಯಿದೆ ಅನ್ನಿಸ್ತು, ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಮೆಹಂದಿ ಕೂಡ ಹಾಕ್ಕೊಂಡೆ. 1 ಸ್ಪೂನ್ ಮೆಹಂದಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್, ಆ ಮೆಹಂದಿಯಲ್ಲಿ ಶೀಕಾಕಾಯಿ ಪುಡಿ, ಭೃಂಗರಾಜದ ಪುಡಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಪುಡಿ ಎಲ್ಲ ಇದೆ. ಎಲ್ಲದೂ ಕೂಡ ನಮ್ಮ ಕೂದಲು ಉದುರೋದಕ್ಕೆ, ಕಡಿಮೆ ಆಗೋದಕ್ಕೆ ಅದು ಸಾಧ್ಯ ಆಗುತ್ತೆ, ಆಯಿತಾ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ ಕೂದಲನ್ನು ತುಂಬ ಚೆನ್ನಾಗಿ ಕೂಮ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ನೀವು ಕೇಳ್ತಾ ಇರ್ತೀರಿ ನಿಮ್ಮ ಕೂದಲು ಯಾಕೆ ಇಷ್ಟು ಶಾರ್ಟ್ ಇದೆ ಅಂತ. ಫ್ರೆಂಡ್ಸ್, ಮತ್ತೆ ಹೇಳ್ತಾನೆ ಇರ್ತೀನಿ, ನನ್ನ ಕೂದಲನ್ನು ಪ್ರತಿ ತಿಂಗಳು ನಾನು ಕಟ್ ಮಾಡಿಸ್ತಾ ಇರ್ತೀನಿ. ನನ್ನ ಹೇರ್ ಸ್ಟೈಲೇ ಆಗಿದೆ. ಮುಂದೆ ನೋಡಿ ಎಷ್ಟು ಚೋಟ ಅಂದರೆ ಫುಲ್ ತುಂಡ ಕಾಣಿಸ್ತಾ ಇದೆ. ಅದೇ ಹಿಂದ್ಗಡೆಯಿಂದ ತೊಗೊಂಬಂದರೆ ಫುಲ್ಲು ಉದ್ದ ಇದೆ. ಸೊ ಇದೊಂದು ಸ್ವಲ್ಪ ಲೇಯರ್ ಕಟ್ ಅಂತ ಹೇಳ್ಬೋದು. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ವಿಡಿಯೋದಲ್ಲಿ ಹೇಳಿದೆ. ಸೊ ಚೆನ್ನಾಗಿ ಕೂಮ್ ಮಾಡ್ಕೊಳ್ಳಿ, ಯಾಕಂದರೆ ಸಿಕ್ಕಿರಬಾರ್ದಲ್ವಾ, ಅದಕ್ಕೋಸ್ಕರ. ಸೊ ಈ ಥರ ಕೂಮ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ ಅಂದರೆ ಮಧ್ಯೆ ಪಾರ್ಟಿಷನ್ ಮಾಡಿಕೊಂಡು ತಲೆ ಬುರುಡೆಗೆ ನೀವು ಹಚ್ತಾ ಬರಬೇಕು. ಯಾಕಪ್ಪ ಅಂದರೆ ನೀವು ಕೂದಲು ತಲೆ ಬುರುಡೆಗೆ ಹಚ್ಚಿದ್ರೆ ನಮ್ಮ ತಲೆ ಬುರುಡೆಯಲ್ಲಿ ಇರುವಂತಹ ರಂಧ್ರದ ಒಳಗಡೆ ಈ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹೋಗಿ ನಮ್ಮ ರೂಟ್ಸ್ ಏನಿರುತ್ತಲ್ವ ಏರ್ದು ಅದು ಫುಲ್ ಗಟ್ಟಿ ಆಗೋದಕ್ಕೆ, ಕೂದಲು ಉದುರೋದೆಲ್ಲ ನಿಂತೋಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಗಮನಿಸ್ತಾ ಇರ್ಬೋದು, ನಾನು ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಏರ್ದು ರೂಟ್ಗೋಸ್ಕರ, ಆಯಿತಾ. ನೋಡಿ, ಆ ರೀತಿಯಾಗಿ ಹಚ್ತಾ ಬನ್ನಿ. ಈ ಥರ ಪಾರ್ಟಿಷನ್ ಮಾಡ್ಕೊಂಡು ಚಿಕ್ಕ ಪಾರ್ಟಿಷನ್ ಮಾಡ್ಕೊಳ್ಳಿ, ಯಾಕೆಂದರೆ ಒಂದು ಸ್ವಲ್ಪ ಜಾಗನೂ ಬಿಡಬಾರ್ದು, ಅಷ್ಟು ಚೆನ್ನಾಗಿ ನೀವು ಹಚ್ಚಬೇಕು.
ಸೊ ಇದೇ ರೀತಿಯಾಗಿ ನಾನು ಕಂಪ್ಲೀಟಾಗಿ ಹಚ್ತಾ ಬರ್ತೀನಿ. ಫ್ರೆಂಡ್ಸ್, ಮೆಂತ್ಯದ ಕಾಳು ಇರ್ಬೋದು, ಇದು ಬೇಕಿದ್ರೆ ನೀವು ಇದಕ್ಕೆ ದಾಸವಾಳದ ಪುಡಿ ಬರುತ್ತಲ್ವಾ, ಪುಡಿ ತಪ್ಪಿದ್ರೆ ದಾಸವಾಳದ ಹೂವು ಬೇಕಿದ್ರೂ ನೀವು ಹಾಕ್ಕೊಂಡು ರುಬ್ಕೊಬಹುದು. ಇಲ್ಲಾಂದರೆ ಈ ಮೆಂತ್ಯ ಸೊಪ್ಪು ಅಂತ ಬರುತ್ತೆ, ಈ ಎಳೆ ಮೆಂತ್ಯ ಸೊಪ್ಪು ಇರುತ್ತಲ್ವ, ಆ ಮೆಂತ್ಯ ಸೊಪ್ಪನ್ನು ಕೂಡ ನೀವು ಇದಕ್ಕೆ ಹಾಕ್ಕೊಂಡು ರುಬ್ಕೊಬಹುದು. ಮತ್ತು ಅಲೋವೆರಾ ಜೆಲ್ ಇದ್ದರೆ ಅಲೋವೆರಾ ಜೆಲ್ ಕೂಡ ಆ್ಯಡ್ ಮಾಡ್ಕೊಬಹುದು. ಇಂಥದ್ದೇ ಅಂತ ಏನಿಲ್ಲ ಫ್ರೆಂಡ್ಸ್, ನೀವು ಎಷ್ಟು ಒಳ್ಳೆ ಆಯುರ್ವೇದದ ಎಲ್ಲ ಪುಡಿಗಳನ್ನು ಹಾಕೊಳ್ತೀರೋ ಅಷ್ಟು ತುಂಬ ಒಳ್ಳೆಯದು. ಬಟ್ ಇವಾಗ ನಾನು ಏನು ತೋರಿಸಿದ್ದೀನಲ್ವ ಅಷ್ಟು ತಪ್ಪದೆ ನೀವು ಯೂಸ್ ಮಾಡಿ. ಒಂದೇ ವಾರದಲ್ಲಿ ಗ್ಯಾರಂಟಿ ಹೇಳ್ತೀನಿ, ಕೂದಲುದ್ರೋದು ಒಂದು 40ರಿಂದ 50 ಕೂದಲುದ್ರೋದು ಕೇವಲ 2ರಿಂದ 3 ಕೂದಲು ಉದುರತ್ತಷ್ಟೇ. ಅಷ್ಟೊಂದು ಒಳ್ಳೆ ರಿಸಲ್ಟನ್ನು ಇದು ನಿಮಗೆ ತೋರಿಸುತ್ತೆ. ಫ್ರೆಂಡ್ಸ್, ಈ ಥರ ಹಚ್ಬಿಟ್ಟು ನಾನು 3 hours ಮಿನಿಮಮ್ 3 ಗಂಟೆನಾದರೂ ಬಿಟ್ಬಿಟ್ಟು ಇದನ್ನು ಒಂದು ವಾರ್ಮ್ ವಾಟರನ್ನು ಉಪಯೋಗಿಸ್ಕೊಂಡು ಸ್ನಾನ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯ್ತಂದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.